ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು. ತುಂಬಾ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಫಾಸ್ಟ್ ಆಗಿ ಜೆನ್ಯೂನ್ ಆಗಿ ನಿಮಗೆ ಅಪ್ಡೇಟ್ ಅನ್ನ ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ನೆನ್ನೆ ಎಪಿಸೋಡು ಹೆಂಗಿತ್ತು ಗುರು? ನೆನ್ನೆ ಎಪಿಸೋಡಲ್ಲಿ ಮಾತ್ರ ಧ್ರುವಂತು ಅಶ್ವಿನಿ ಒನ್ ಆಫ್ ದಿ ಹೈಲೈಟ್ ಅಂತ ಹೇಳ್ಬೋದು ಗುರು. ಅಶ್ವಿನಿ ಮೇಡಮ್ ಏಜು 40 years ಕ್ರಾಸ್ ಆಗಿದ್ರು ಕೂಡ ಏನು ಗುರು ಆ ಎಫರ್ಟ್ಸ್ ಮಾತ್ರ ಬೆಂಕಿ ಅಂತ ಹೇಳ್ಬೋದು. ಧ್ರುವಂತ್ ಗ್ರಾಫ್ ಮಾತ್ರ ಡೇ ಬೈ ಡೇ ಸಖತ್ ಇಂಪ್ರೂವ್ಮೆಂಟ್ ಆಗಿದೆ ಗುರು. ಟಾಸ್ಕಲ್ಲಿ ಮಾತ್ರ ಸಖತ್ ಎಫರ್ಟ್ಸನ್ನು ಕೊಟ್ಟು ಆಟ ಆಡಿದ್ದಾರೆ. ಗಿಲ್ಲಿ ಗುರು, ಗಿಲ್ಲಿ ಟಾಸ್ಕ್ ಆಡಲ್ಲ ಅಂತ ಹೇಳ್ತಾ ಇದ್ರು. ನೆನ್ನೆ ಸೋತಿರ್ಬೋದು, ಬಟ್ ಆ ಎಫರ್ಟ್ಸ್ ಏನು ಗುರು, ಸಖತ್ತಾಗಿ ಎಫರ್ಟ್ಸನ್ನು ಕೊಟ್ಟು ಅಷ್ಟು ಫಿಸಿಕಲಿ ಇದಿರಬೇಕು ಅಂತಂದರೆ ತುಂಬ ಕಷ್ಟ. ರನ್ನಿಂಗ್ ಮಾಡ್ತಾ ಇರಬೇಕು, ಬ್ರೆತ್ ಹೋಲ್ಡ್ ಮಾಡ್ತಾ ಇರಬೇಕು ಅಂತಂದರೆ ಸಖತ್ ಎಫರ್ಟ್ಸನ್ನು ಕೊಟ್ಟು ಆಟ ಆಡ್ದ. ಅದ್ರ ಜೊತೆಗೆ ರಾಶಿಕಾ ಆಗಿರ್ಬೋದು ಸಖತ್ತಾಗಿ ಆಟ ಆಡಿದ್ರು. ಕಾವ್ಯ ಮತ್ತು ರಕ್ಷಿತಾ ಅವರು ಚೆನ್ನಾಗಿ ಆಟ ಆಡಿದ್ರು. ಓವರ್ ಆಲ್ ಎಪಿಸೋಡಲ್ಲಿ ನೆನ್ನೆ ಟಾಸ್ಕ್ ಅಂತ ವಿಚಾರ ಬಂದಾಗ ಸಖತ್ತಾಗಿ ಟಾಸ್ಕನ್ನು ಆಟ ಆಡಿದ್ರು. ಅದ್ರ ಜೊತೆಗೆ ಲಾಸ್ಟ್ ವೀಕ್ ಬಂದರೂ ಕೂಡ ಇನ್ನೂ ಏನು ಗುರು ಈ ಜಗಳಗಳು, ಅದ್ರ ಜೊತೆಗೆ ಅನ್ನೆಸೆಸರಿ ಬೇಕಾಗಿ ಫುಟೇಜ್ಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಓವರ್ ಆಲ್ ಎಪಿಸೋಡಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಮಾತಾಡ್ಕೊಳ್ಳೋಣ. ಮೊದಲಿಗೆ ನನಗಿರ್ತಕ್ಕಂಥ ಅಪ್ಡೇಟ್ಸನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ. ನೆನ್ನೆ ಟಾಸ್ಕಲ್ಲಿ ರಘುವಣ್ಣ ಅವ್ರ ಟೀಮು ಸೋತಿದೆ. ಅಲ್ಲಿ ರಕ್ಷಿತಾ ಔಟ್ ಆಗ್ತಾರೆ, ಇನ್ನು ಮಿಕ್ದವರೆಲ್ಲ ಕ್ವಾಲಿಫೈ ಆಗ್ತಾರೆ. ಅಶ್ವಿನಿ ಮತ್ತು ಧ್ರುವಂತು ಕಾವ್ಯಗೆ ಇನ್ನೊಂದು ಟಾಸ್ಕನ್ನು ಕೊಡ್ತಾರೆ, ಮೀಟರ್ ಬೇಕು ಅಂತಂದ್ಬಿಟ್ಟು. ಆ ಟಾಸ್ಕಲ್ಲಿ ಕಾವ್ಯ ಗೆಲ್ತಾರೆ. ಫೈನಲಿ ಕಾವ್ಯ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಅದಾದಮೇಲೆ ನೆಕ್ಸ್ಟು ಇವತ್ತು ನನಗಿರ್ತಕ್ಕಂಥ ಇನ್ನೊಂದು ಅಪ್ಡೇಟು, ಅಶ್ವಿನಿ ಮೇಡಮ್ಮು 3rd ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಟಾಪ್ 6 3rd ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ರಾಶಿಕಾ ಔಟ್ ಆಫ್ ದಿ ರೇಸ್ ಅಂತ ನನಗಿರ್ತಕ್ಕಂಥ ಅಪ್ಡೇಟು. ನೋಡೋಣ, ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗಾಯಿತು ಏನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಗೊತ್ತಾಗುತ್ತೆ. ಇಷ್ಟು ನನಗಿರ್ತಕ್ಕಂಥ ಅಪ್ಡೇಟು. ಅದ್ರ ಜೊತೆಗೆ ವೀಕೆಂಡ್ ಶೂಟಿಂಗ್ ಕೂಡ ಈ ಫ್ರೈಡೇನೇ ಇರುತ್ತೆ. ಎಲಿಮಿನೇಷನ್ ಅನ್ನೋದು ಫ್ರೈಡೇನೇ ಕ್ಲಿಯರ್ ಆಗಿ ಯಾರು ಅಂತ ಗೊತ್ತಾಗುತ್ತೆ. ಇನ್ನು ನೆನ್ನೆ ಎಪಿಸೋಡ್ ಬರೋದಾದರೆ ಸ್ಟಾರ್ಟಿಂಗಲ್ಲೇ ಜಗಳ. ರಘುವಣ್ಣ ಊಟ ತಿನ್ಬೇಡ, ಊಟ ಅದು ಹೆಂಗೆ ತಿಂತಾನೋ ನಾನು ನೋಡ್ತೀನಿ. ರಘುವಣ್ಣ ಈ ಊಟದ ವಿಚಾರ ಎಷ್ಟು ಬೇಗ ಬಿಟ್ಟರೆ ಅಷ್ಟು ಒಳ್ಳೇದು ಗುರು. ಸುಮ್ಮನೆ ಧ್ರುವಂತ ಮೇಲೆ ಅನ್ನೆಸೆಸರಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೋ ಈ ಊಟದ ವಿಚಾರದಲ್ಲೆಲ್ಲ ರಘುವಣ್ಣ ಈ ಥರ ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ನೆಕ್ಸ್ಟು ರಾಶಿಕಾ ಮತ್ತು ರಕ್ಷಿತಾ ಇವರಿಬ್ಬರ ಜಗಳ ಗುರು. ರಾಶಿಕಾ ಇಟ್ಕೊಂಡು ಹೇಳ್ತಾರೆ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡಿಲ್ಲ, ನಾನು ಫ್ಯಾಮಿಲಿಯನ್ನು ಹೊರಡೆ ತೆಗೆದಿಲ್ಲ ಅಂತ. ನಾನು ನೆನ್ನೆನೇ ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೆ ಗುರು. ಕರೆಕ್ಟಾಗಿ ನಮ್ಮ ಮನೆಯವರು ಅಂತಲೇ ಯೂಸ್ ಮಾಡಿದರು ಅವರು, ರಾಶಿಕಾ ಅವರು. ನಮ್ಮ ಮನೆಯವರು ಅಂತಂದರೆ ಇಲ್ಲಿರೋ ಮನೆಯವರ, ಆಚೆ ಕಡೆ ಇರೋ ಮನೆಯವರ, ಕ್ಲಾರಿಟಿ ಕೊಡಬೇಕು ಅಂತ ನಾನು ನೆನ್ನೆ ಹೇಳಿದ್ದೆ. ಇವತ್ತು ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನಮ್ಮ ಮನೆಯವರು ಅಂದರೆ ಇಲ್ಲಿರೋ ಮನೆಯವರು ಅಂತ. ಬಟ್ ಅದನ್ನು ವರ್ಡ್ಸ್ ಅನ್ನೋದು ಪ್ರಾಪರಾಗಿ ಕರೆಕ್ಟಾಗಿ ಹೇಳಬೇಕು. ಯಾಕೆ ಅಂತಂದರೆ ಈಗ ರಕ್ಷಿತಾಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, ನಮಗೆ ನೋಡೋರಿಗೆ ಹಂಗೆ ಅರ್ಥ ಆಗುತ್ತೆ ಅಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋರಿಗೆ ಹೆಂಗೆ ಅರ್ಥ ಆಗುತ್ತೆ ಹೇಳಿ ಅಲ್ವಾ? ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ರಕ್ಷಿತಾನು ಸಾರಿ ಕೇಳ್ತಾರೆ. ಟೂ ಗುಡ್ ಅಂತ ನನಗನ್ನಿಸ್ತು. ಬಟ್ ಇಷ್ಟಕ್ಕೆಲ್ಲ ಹೋಗಿ ಆಣೆ ಪ್ರಮಾಣ ಎಲ್ಲ ಮಾಡ್ತಾರೆ ಗುರು ದೇವ್ರ ಮೇಲೆ ರಾಶಿಕಾ. ಇದು ಸ್ವಲ್ಪ ಬೇಜಾರಾಯಿತು. ನಿಮ್ಗೇನು ಅನ್ನಿಸ್ತು? ಈ ವಿಡಿಯೋ ಕೆಳಗಡೆ ಒಂದು ಕಾಮೆಂಟನ್ನು ಬರೀರಿ. ನೆಕ್ಸ್ಟು ಅದೆಲ್ಲ ಆದಮೇಲೆ ಬಿಗ್ ಬಾಸು ಎಲ್ಲರನ್ನೂ ಸೋಫಾದಲ್ಲಿ ಕೂರಿಸ್ಬಿಟ್ಟು ಟಿಕೆಟ್ ಟು ಟಾಪ್ 6 ಇಬ್ಬರು ಇನ್ವೈಟ್ ಆಗಿ ಹೋಗ್ತೀರಾ, ಟಾಪ್ 6 ಕನ್ಫರ್ಮ್ ಅಂತಂದ್ಬಿಟ್ಟು ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾರೆ. ನಾಮಿನೇಷನ್ಸಲ್ಲಿ ಇದ್ರೂ ಕೂಡ ನೀವು ಟಾಪ್ 6 ಗೆದ್ದರೆ ಆ ಇದನ್ನು ಶೀಲ್ಡನ್ನು ಗೆದ್ದರೆ ಲೈಕ್ ಕ್ಯಾಪ್ಟನ್ ಅಂದ್ಕೊಳ್ಳಿ, ಆದರೆ ನಿಮಗೆ ಇಮ್ಯುನಿಟಿ ಕೂಡ ಸಿಗುತ್ತೆ ಅಂತಂದ್ಬಿಟ್ಟು ಬಿಗ್ ಬಾಸ್ ಹೇಳಿದ್ರು. ಅದಾದಮೇಲೆ ಧನುಷನ್ನು ಕನ್ಫೆಷನ್ ರೂಮ್ಗೆ ಕರೀತಾರೆ. ಕನ್ಫೆಷನ್ ರೂಮ್ಗೆ ಕರೆದುಬಿಟ್ಟು ಈ ಟಾಸ್ಕ್ಗಳಿಂದ ಒಬ್ಬರನ್ನು ಔಟ್ ಮಾಡಬೇಕು ಅಂತ ಹೇಳಿದಾಗ ಧ್ರುವಂತ್ ಅವರನ್ನು ಔಟ್ ಮಾಡ್ತಾರೆ. ಗುರು ನನಗೇನು ಅನಿಸುತ್ತೆ ಅಂತಂದರೆ ಧ್ರುವಂತ್ ಪಾಪ ಎಲ್ಲರಲ್ಲೂ ಈಸಿ ಟಾರ್ಗೆಟ್ ಆಗ್ತಾನೆ, ಈಸಿ ಆಪ್ಷನ್ ಎಲ್ಲರಿಗೂ ಅಂತ ಅನಿಸುತ್ತೆ ಗುರು. ಪ್ರತಿಯೊಬ್ಬರು ಯಾರು ನೋಡಿದ್ರು ಈಸಿ ಆಪ್ಷನ್ನು ಧ್ರುವಂತು ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ. ಧನುಷ್ ಮತ್ತು ಧ್ರುವಂತನ್ನು ಆಚೆ ತೆಗಿತಾರೆ. ಬಟ್ ಇಲ್ಲಿ ಧ್ರುವಂತದ್ದು ಒಂದು ಬೇಜಾರಿದೆಯಪ್ಪ ನನಗೆ, ಆರ್ಗ್ಯುಮೆಂಟ್ ಮಾಡಲ್ಲ, ಸ್ಟ್ಯಾಂಡ್ ತಗೊಳ್ಳಲ್ಲ, ಬಿಟ್ಕೊಟ್ಬಿಡ್ತಾರೆ. ಆ ಥರ ಆದರೆ ಯಾರು ತಾನೇ ತೆಗಿಯಲ್ಲ ಗುರು, ಮಾತಾಡಬೇಕು. ಧನು ಅಷ್ಟು ರಿಮೂವ್ ಮಾಡಿದ್ರು ಕೂಡ ಸೈಲೆಂಟಾಗಿ ಇರ್ತಾರೆ. ನೆಕ್ಸ್ಟು ಬಿಗ್ ಬಾಸ್ ಬಂದು ಒಂದು ಆಫರ್ ಕೊಡ್ತಾರೆ. ಈಗ ಧ್ರುವಂತ್ ಅವರನ್ನು ಆಚೆ ತೆಗೆದಿದ್ದಾರೆ.
ಅವರು ಸಮರ್ಥರು ಅಂತ ಪ್ರೂವ್ ಮಾಡಿಕೊಂಡು ಕ್ಯಾಪ್ಟನ್ ಹೇಳಿರೋದು ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀವಿ. ಆ ಟಾಸ್ಕ್ ಅನುಸಾರ ನೀವು ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಟಾಸ್ಕಲ್ಲಿ ಯಾರು ಗೆದ್ರೆ ಅವ್ರು ಮುಂದಕ್ಕೆ ಹೋಗ್ತಾರೆ ಕಂಟೆಂಡರ್ಶಿಪ್ಪಲ್ಲಿ, ಸೋತವರು ಔಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಆ ಟಾಸ್ಕ್ ಏನಪ್ಪ ಅಂದರೆ ಚುಚ್ಚೋದೇ ನನ್ನ ಬಿಸ್ನೆಸ್ಸು. ಒಳ್ಳೆ ಒಳ್ಳೆ ಟೈಟ್ಲ್ ಇರ್ತಾನೆ ಗುರು ಬಿಗ್ ಬಾಸ್, ನಿಜವಾಗ್ಲೂ ಚುಚ್ಚೋದೇ ನನ್ನ ಬಿಸ್ನೆಸ್ಸು ಅಂತ. ಇಲ್ಲಿ ಗಿಲ್ಲಿನ ಸೆಲೆಕ್ಟ್ ಮಾಡ್ಕೊತಾನೆ. ಗಿಲ್ಲಿ ಬರೀ ಕಾಮಿಡಿ ಅದು ಇದು ಟಾಸ್ಕ್ ಏನು ಇಲ್ಲ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊತಾರೆ. ಬಟ್ಟು ಟಾಸ್ಕ್ ಸ್ಟಾರ್ಟ್ ಆದಮೇಲೆ ಗುರು ಆ ಬಾಲನ್ನು ಕಲೆಕ್ಟ್ ಮಾಡಿಕೊಂಡು ಮೇಲೆಯಿಂದ ಹಾಕಿ ಕಲೆಕ್ಟ್ ಮಾಡಿಕೊಂಡು ಓಡಿ ರನ್ನಿಂಗ್ ಮಾಡಿ ಕೆಳಗಡೆ ಬೀಳದಿರೋ ಥರ ಚುಚ್ಕೊಳ್ಳೋ ಥರ ಬಾಲ ಎಸೆದು ಹಾಕಬೇಕು ಅಂತಂದರೆ ಫಿಸಿಕಲಿ ಎಷ್ಟು ಫಿಟ್ ಇರಬೇಕು ಅಂದರೆ 10 ಬಾಲ್ ಹಾಕಬೇಕು ಅಂತ ಹೇಳ್ತಾರೆ. ತುಂಬ ಕಷ್ಟ ಇದೆ ಗುರು. ಅಷ್ಟು ಓಡಿ ಆ ಎನರ್ಜಿ ಎಸೆದು ಮತ್ತೆ ಸಾಧ್ಯ ಇಲ್ಲ ನಿಜವಾಗ್ಲೂ. ಇಬ್ಬರು ಕೂಡ ಹ್ಯಾಟ್ಸ್ ಆಫ್ ಗುರು ನಿಜವಾಗ್ಲೂ. ಗಿಲ್ಲಿ ಮತ್ತು ಧ್ರುವಂತ್ ಇಬ್ಬರಿಗೂ ಕೂಡ ಸಕ್ಕದಾಗಿ ಏನು ಟಾಸ್ಕ್ ಆಡ್ತಾರೆ ಗುರು, ಬೆಂಕಿ ಟಾಸ್ಕ್. ನಾನು ಗಿಲ್ಲಿ ಅಷ್ಟು ಆಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗಿತ್ತು ಅಪ್ಡೇಟ್ ಗಿಲ್ಲಿ ಚೆನ್ನಾಗಿ ಆಡಿದ್ದಾನೆ ಅಂತ ಅಂದ್ಬಿಟ್ಟು. ಬಟ್ ಸಕ್ಕದಾಗಿ ಎಫರ್ಟ್ಸ್ ಕೊಟ್ಟ ಗುರು. ಫೈನಲಿ ಧ್ರುವಂತ್ ಗೆಲ್ತಾರೆ. ಫುಲ್ ಖುಷಿ ಆಗ್ತಾರೆ. ಬಿಗ್ ಬಾಸು ಅನೌನ್ಸ್ಮೆಂಟ್ ಮಾಡ್ತಾರೆ, ಧ್ರುವಂತ್ ನೀವು ನೆಕ್ಸ್ಟು ಕಂಟಿನ್ಯೂ ಆಗ್ತಾ ಇದ್ದೀರಿ ರೇಸಿಂದ, ಗಿಲ್ಲಿ ಔಟ್ ಅಂತ ಅಂದ್ಬಿಟ್ಟು ಫಸ್ಟ್ ಕಂಟೆಂಟರ್ ಔಟ್ ಆಗಿದ್ದು. ಬಟ್ ಔಟ್ ಅಂದರೆ ಟಾಪ್ 6 ಏನು ಔಟ್ ಆಗಿಲ್ಲ, ಜನಗಳ ಓಟಿಂದ ವಿನ್ನರೇ ಆಗ್ಬೋದು ಗಿಲ್ಲಿ. ನೆಕ್ಸ್ಟು ಅದೆಲ್ಲ ಆದಮೇಲೆ ಶುರುವಾಗುತ್ತೆ ಗುರು. ಒಂದು ಯಾರ್ದು ರಕ್ಷಿತಾ ಧ್ರುವಣ್ಣ ಮತ್ತು ರಕ್ಷಿತಾ ರಘುವಣ್ಣ ಗಿಲ್ಲಿ ಮೂವರು ಸೇರಿಕೊಂಡು ಕೇಕ್ ತಿನ್ನೋದು. ಅಶ್ವಿನಿ ಮೇಡಮ್ದು ಮತ್ತು ಕಾವ್ಯ ಅವ್ರದ್ದು ಇಬ್ಬರದು ಕೇಕ್ಗಳನ್ನು ತಿಂತಾರೆ ನೈಟು. ಅದು ಮಾರ್ನಿಂಗು ಡಿಸ್ಕಷನ್ ಆಗಿ ಕಾವ್ಯ ಅವರು ಬಂದು ಸೀರಿಯಸ್ ಆಗ್ತಾರೆ ಗುರು. ಅಲ್ಲಿ ಈ ಸಣ್ಣ ಪುಟ್ಟ ವಿಚಾರದಲ್ಲಿ ಏನು ಹೇಳಬೇಕು ಗೊತ್ತಾಗಲ್ಲ ಗುರು. ಚಿಕ್ಕ ಮಕ್ಳು ಅನ್ಬೇಕಾ, ಇಲ್ಲ ಆಸೆ ಅನ್ಬೇಕಾ, ಇಲ್ಲ ಬೇರೆಯವ್ರಿಗೆ ಇವ್ರಿಗಿರೋ ಥರನೇ ಅವ್ರಿಗೂ ಆಸೆ ಇರುತ್ತೆ ಅನ್ಬೇಕಾ, ಮೆಚುರಿಟಿ ಇಲ್ಲ ಅನ್ಬೇಕಾ, ನಂಗೊಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೇಕ್ ತಿಂದಿದ್ದು ದೊಡ್ಡ ವಿಚಾರ ಅಲ್ಲ, ಈ ಕಡೆ ಅವ್ರು ಬಂದು ಬೈದಿದ್ದು ದೊಡ್ಡ ವಿಚಾರ ಅಲ್ಲ, ಆ ಕಡೆ ನೋಡೋಕೆ ಹೋದ್ರೆ ಅವ್ರು ಕೇಕ್ ತಿಂದಿದ್ದು ಸಣ್ಣ ವಿಚಾರ, ಆ ಕೇಕ್ ತಿಂದಿರೋದಕ್ಕೋಸ್ಕರ ಇವ್ರು ಬಂದು ಮಾತಾಡಿದ್ದು ಸಣ್ಣ ವಿಚಾರ. ಹೆಂಗೋದ್ರು ಇದು ಕಾಂಟ್ರಾಡಿಕ್ಟ್ ಆಗುತ್ತೆ ಗುರು. ಅವ್ರವ್ರಿಗೆ ಇದು ಮಾಡ್ಕೊಂಡಿದ್ರೆ ಒಂಥರ ಇದು. ಬಟ್ ಏನು ಮಾಡೋಕ್ಕಾಗಲ್ಲ, ಅಟೆನ್ಷನ್ಗೋಸ್ಕರ ಮಾಡ್ತಾರೆ, ಮಾಡಲಿ. ಬಟ್ ಬಿಗ್ ಬಾಸ್ ಮನೆಯಲ್ಲಿ 100 ಡೇಸ್ ಆಗಿದೆ, ಏನೂ ಇಲ್ಲ. ಅವ್ರಿಗೊಂಥರ ಏನು ಸಿಗುತ್ತೆ ಅಂತ ನೋಡ್ತಾ ಇರ್ತಾರೆ. ಕೇಕ್ ಸಿಗಿರುತ್ತೆ, ತಿಂದಿದ್ದಾರೆ ಅಷ್ಟೇ. ಅದೆಲ್ಲ ಆದಮೇಲೆ ನೆಕ್ಸ್ಟು 2ನೇ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸು. 2 ಗುಂಪುಗಳು ರಚನೆ ಮಾಡ್ಕೊಳ್ರಪ್ಪ ಅಂತ ಅವ್ರವ್ರಿಗೆ ಬಿಡ್ತಾರೆ. ಬಿಗ್ ಬಾಸ್ಗೆ ಜಗಳನೇ ಬೇಕು, ಬಿಡ್ತಾರೆ, ಅವ್ರಿಗೆ ಬಿಡ್ತಾರೆ. ಒಂದು ಟೀಮ್ ಬಂದು ಅಶ್ವಿನಿ, ಧ್ರುವಂತು, ಕಾವ್ಯ, ರಘು, ರಕ್ಷಿತಾ, ರಾಶಿ ಒಂದು ಟೀಮು. ಬಟ್ ಆ ಟೀಮ್ ಅಷ್ಟು ಸುಲಭವಾಗಿ ಸೆಲೆಕ್ಟ್ ಆಗಲ್ಲ. ರಾಶಿ ವರ್ಸಸ್ ರಕ್ಷಿತಾ ಫುಲ್ಲು ಇದಾಗುತ್ತೆ ಗುರು. ಅಲ್ಲಿ ಒಂಥರ ಜಲಸ್ ಅಂತಲೇ ಹೇಳ್ಬೇಕು ಗುರು. ರಕ್ಷಿತಾಗೆ ಆ ಕಡೆ ರಘುವಣ್ಣನ ಬಿಡಲ್ಲ, ಈ ರಾಶಿ ಅವ್ರ ಟೀಮ್ಗೆ ಹೋಗಕ್ಕೆ ರೆಡಿ ಇಲ್ಲ, ರಘುವಣ್ಣ ರಕ್ಷಿತಾನ ಬಿಡೋಕೆ ರೆಡಿ ಇಲ್ಲ. ಇದು ಹೆಂಗಿದೆ ಪಜಿತಿ ಅಂದರೆ ಒಬ್ರಿಗೊಬ್ರಿಗೆ ನಿಜವಾಗ್ಲೂ ಸಖತ್ ಫನಿ ಆಗಿರುತ್ತೆ ಗುರು. ಫುಲ್ ಅವರ ಆರ್ಗ್ಯುಮೆಂಟ್ಸು ಒಂಥರ ಹೋಗ್ತಾ ತುಂಬ ಇದಾಗಿ ಹೋಗುತ್ತೆ ಗುರು. ಅವ್ರು ಮೂವರ್ದು ನೋಡಬೇಕು ಜಗಳ ಸಕ್ಕದಾಗಿ. ಒಂಥರ ಮಧ್ಯದಲ್ಲಿ ಗಿಲ್ಲಿ ಕೂಡ ಬರ್ತಾನೆ. ಆ ಗಿಲ್ಲಿ ಬಂದು ರಕ್ಷಿತಾ ಆ ಥರ ಪರ್ಸ್ನಲ್ ಆಗಿ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ರಾಶಿಕಾಂತೂ ಆ ಗಿಲ್ಲಿ ಮೇಲೆ ಸುಮ್ಮನೆ ಹೋಯ್ತಾಳೆ, ಹಿಂಗಲ್ಲ ಹಂಗೆ ನೀನು ಒಂದು ಟಾಸ್ಕ್ ಗೆದ್ದಿಲ್ಲ, ಅದು ಗೆದ್ದಿಲ್ಲ, ಇದು ಗೆದ್ದಿಲ್ಲ ಅಂತ. ಇವತ್ತು ಕಂಟೆಂಡರ್ಶಿಪ್ಪಿಂದ ಆಚೆ ಬಂದಮೇಲೆ ಗಿಲ್ಲಿ ಎಷ್ಟು ರೈಸನ್ನು ನೋಡಬೇಕು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಫೈನಲಿ ಸೆಲೆಕ್ಟ್ ಮಾಡ್ಕೊತಾರೆ. ಆ ಕಡೆ ಹೋಗಿ ಕಾವ್ಯ ನೀಟಾಗಿ ಅಶ್ವಿನಿ ಮೇಡಮ್ ಜೊತೆ ಹೋಗಿ ಮಾತಾಡ್ಬಿಟ್ಟು ಒಪ್ಕೋತಾರೆ. ಆ ಕಡೆ ಅವ್ರು ಯಾರು ಬಂದರೂ ಓಕೆ ಅಂತ ಅಂದ್ಬಿಟ್ಟು ರೆಡಿ ಇರ್ತಾರೆ. ಫೈನಲಿ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಭಾರ ಎತ್ತೋಣ ಭಾರ. ಫಸ್ಟು ರಘುವಣ್ಣ ಟೀಮು. ಗುರು ಈ ಟಾಸ್ಕ್ ಮಾತ್ರ ತುಂಬ ಕಷ್ಟ ಇರುತ್ತೆ ಗುರು. ಬ್ಯಾಲೆನ್ಸ್ ಮಾಡೋದು ಕಷ್ಟ, ವೆಯ್ಟ್ ಎತ್ತೋದು ಕಷ್ಟ, ಮಧ್ಯದಲ್ಲಿ ಓಡೋಗಿ ಇದನ್ನು ಇಡೋದು ಕಷ್ಟ, ಇವನ್ನ ಪೈಪನ್ನು ಮತ್ತು ಬಾಲನ್ನು ತಂದಿಡೋದು ಕಷ್ಟ. ತುಂಬ ಟಫ್ ಟಾಸ್ಕು. 6 ಜನ ಕೂಡ ಒಂದು ಹ್ಯಾಟ್ಸ್ ಆಫ್ ಗುರು. ಸಕ್ಕದಾಗಿ ಆಟ ಆಡ್ತಾರೆ 6 ಜನ ಕೂಡ. ಏನು ಯಾರ್ದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಂದ್ಕೊಳ್ಳಿ, ಒಂದು 60 ಸೆಕೆಂಡ್ಸ್ 30 ಸೆಕೆಂಡ್ಸ್ ಈ ಥರ ಇದರಲ್ಲಿ ಟಾಸ್ಕನ್ನು ಸೋತಿರ್ಬೋದು ಅಷ್ಟೇ. ಬಟ್ ಎಫರ್ಟ್ಸ್ ಮಾತ್ರ ರಾಶಿ ಏನು ಗುರು. ನಿಜವಾಗ್ಲೂ ಅವರಿರೋ ಹೈಟ್ಗೆ ಆ ತೆಂಗಿನಕಾಯಿ ಮೂಟೆನ ಸಕ್ಕದಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಆ ರಕ್ಷಿತ ತನ್ನ ಕೈಲಾದಷ್ಟು ಓಡ್ ಬಂದು ಅದನ್ನೆಲ್ಲ ಇಟ್ಟು ಎಷ್ಟು ಹೆಲ್ಪ್ ಬೇಕೋ ಅಷ್ಟು ಹೆಲ್ಪ್ ರಕ್ಷಿತನೂ ಮಾಡ್ತಾರೆ. ರಘುವಣ್ಣನೂ ಸಕ್ಕದಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಟೂ ಗುಡ್ ಅಂತ ಅನ್ನಿಸ್ತು. ನೆಕ್ಸ್ಟು ಅಶ್ವಿನಿ ಮೇಡಮ್ ಅವ್ರ ಟೀಮ್ ಬರುತ್ತೆ. ಆ ಟೀಮಲ್ಲಿ ಅಶ್ವಿನಿ ಮೇಡಮ್ ಗುರು ಇಷ್ಟು ಏಜು, ಈ ಏಜಲ್ಲೂ ಕೂಡ ಈ ಕಾಂಟ್ರಿಬ್ಯೂಷನ್ ಆ್ಯಡ್ಸ್ ಆಫ್ ಗುರು. ನನಗೆ ಏನಕ್ಕೆ ಬೇಕು ಅಂತ ಸುಮ್ಮನೆ ಇರ್ಬೋದು, ಬಟ್ ಟಾಸ್ಕ್ ಅಂತ ಬಂದಾಗ ನಿಜವಾಗ್ಲೂ ಎಷ್ಟೇ ಯಾರೇ ನೆಗೆಟಿವಿಟಿ ಅಂದ್ಕೊಂಡ್ರು ಕೂಡ ಅಶ್ವಿನಿ ಮೇಡಮ್ ಮಾತ್ರ ಸಕ್ಕದಾಗಿ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡ್ತಾರೆ ಅವರು.
200% ಎಫರ್ಟ್ಸನ್ನು ಕೊಟ್ಟು ಆಟ ಆಡ್ತಾರೆ. ಏನು ಗುರು ಇದನ್ನು ವೆಯ್ಟನ್ನು ಬ್ಯಾಲೆನ್ಸ್ ಮಾಡಿದ್ದು, ಲೈವಲ್ಲಿ ನೋಡಿದಿದ್ರೆ ಇನ್ನೂ ಎಷ್ಟು ಹೊತ್ತು ವೆಯ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡಿದ್ರು ಒಬ್ಬರೇ. ಸಕ್ಕತ್ತಾಗಿತ್ತು. ಕಾವ್ಯ ಕೂಡ ಎಫರ್ಟ್ಸ್ ಸಕ್ಕತ್ತಾಗಿ ಅಶ್ವಿನಿ ಮೇಡಮ್ಗೆ ಚೆನ್ನಾಗಿ ಸಾಥ್ ಕೊಟ್ಟರು. ಓಡ್ ಬಂದು ಆ ಪೈಪ್ಗಳನ್ನು ಬಾಲನ್ನು ಇಟ್ಟಿದ್ದಾಗಿರ್ಬೋದು. ಧ್ರುವಂತ್ ಒನ್ಸ್ ಅಗೈನು ನೆನ್ನೆ ಎಪಿಸೋಡಲ್ಲೇ ಹೈಲೈಟ್, ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ನೆನ್ನೆ ಎಪಿಸೋಡಲ್ಲಿ ಧ್ರುವಂತು ಸಕ್ಕತ್ತಾಗಿ ಟಾಸ್ಕ್ ಆಡ್ತಾರೆ. ಫೈನಲಿ ಗೆಲ್ತಾರೆ. ಅಶ್ವಿನಿ ಮೇಡಮ್ ಟೀಮು ಗೆಲ್ಲುತ್ತೆ, ರಘುವಣ್ಣ ಟೀಮು ಸೋಲುತ್ತೆ. ಬಿಗ್ ಬಾಸು ಕಂಗ್ರ್ಯಾಚುಲೇಷನ್ಸ್ ಹೇಳಿ, ನಿಮಗೆ ನೆಕ್ಸ್ಟ್ ಟಾಸ್ಕ್ ಗೆದ್ದಿರೋರಿಗೆ ಇನ್ನೊಂದು ಟಾಸ್ಕ್ ಕೊಡ್ತೀವಿ, ಅದ್ರಲ್ಲಿ ಗೆದ್ದವ್ರು ಕಂಟೆಂಡರ್ ಆಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟು ಈ ಕಡೆ ಸೋತಿರೋ ತಂಡದಿಂದ ಒಬ್ಬರನ್ನ ಆಚೆ ಇಡಬೇಕು ಅಂತ ಹೇಳಿದಾಗ ಆಬ್ವಿಯಸ್ಲಿ ರಕ್ಷಿತನ್ನೇ ಆಚೆ ಇಡ್ತಾರೆ. ನೆನ್ನೆ ಎಪಿಸೋಡ್ ಮಾತ್ರ ಚೆನ್ನಾಗಿತ್ತು ಗುರು. ಟಾಸ್ಕು ಅದು ಇದು ಎಲ್ಲ ಸಕ್ಕತ್ತಾಗಿತ್ತು. ಸೆಂಟ್ರಲ್ಲಿ ರಕ್ಷಿತಾ ಮತ್ತು ರಾಶಿಕಾ ವಾಯ್ಸು ಜಗಳ ಒಂದು ಸ್ವಲ್ಪ ಇರಿಟೇಷನ್ ಆಗಿತ್ತು. ಬಿಟ್ಟರೆ ನೆನ್ನೆ ಎಪಿಸೋಡು ಸಕ್ಕತ್ತಾಗಿತ್ತು ಅಂತ ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕೂಡ ಈ ವಿಡಿಯೋ ಕೆಳಗಡೆ ಒಂದು ಕಾಮೆಂಟನ್ನು ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.